ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ಇವತ್ತು ಬೆಳಿಗ್ಗೆ ಅಮೆರಿಕದ ಡೌಜನ್ ಫ್ಯೂಚರ್ಸ್ 140 ಪಾಯಿಂಟ್ಸ್ ಡೌನ್ ಆಗಿದೆ. ಏಷ್ಯನ್ ಮಾರ್ಕೆಟ್ ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸ್ತಾ ಇದೆ. ಜಪಾನ್ ಮಾರ್ಕೆಟ್ 1.6% ಡೌನ್ ಆಗಿದೆ. ಇನ್ನ ಗಿಫ್ಟ್ ನಿಫ್ಟಿ ನೋಡೋದಾದ್ರೆ 26,520 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನಿಫ್ಟಿ ಫ್ರೈಡೆ 26,200 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ನಿಫ್ಟಿ ಪಾಸಿಟಿವ್ ಅಲ್ಲಿ ಓಪನ್ ಆಗುತ್ತೆ. ನಿಫ್ಟಿ ಅಬೌಟ್ 26,200 ಇದ್ರೆ ಬೈಯಿಂಗ್ ಝೋನ್ ಆಗಿರುತ್ತೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 26,327 ಫಸ್ಟ್ ರೆಸಿಸ್ಟೆನ್ಸ್ ಆಗಿದ್ರೆ, ಸೆಕೆಂಡ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 26,435 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 26,000 ಆಗಿದೆ. ಇನ್ನ ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ 59,750 ರೇಂಜ್ ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 60,200 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 59,100 ಆಗಿದೆ. ಇನ್ನು ಸೆನ್ಸೆಕ್ಸ್ ನೋಡೋದಾದ್ರೆ 85,700 ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 86,200 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 85,100 ಆಗಿದೆ. ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಇವತ್ತು ಎಲ್ಲ ಆಲ್ ಟೈಮ್ ಅಲ್ಲೇ ಟ್ರೇಡ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ. ಇವತ್ತು ಮಾರ್ಕೆಟ್ ಮೂವ್ ಆಗುವಂತದ್ದು ಬೇಸ್ಡ್ ಆನ್ ಜಿಡಿಪಿ ಯಾರು ಊಹಿಸಿರ್ಲಿಲ್ಲ. ಇನ್ವೆಸ್ಟರ್ ಆಗ್ಲಿ, ಎಕನಾಮಿಸ್ಟ್ ಆಗ್ಲಿ ಯಾರು ಊಹಿಸಿರ್ಲಿಲ್ಲ ಅಂತ ನಂಬರ್ ಬಂದಿದೆ. ಅದೇ 8.2%. ಎಲ್ರು ಊಹಿಸಿದ್ದು 7.4%, ಆದ್ರೆ ಈಗ ಬಂದಿರೋದು 8.2%. ಮಾರ್ಕೆಟ್ ಇವತ್ತು ಆ ಬೇಸ್ ಮೇಲೆನೆ ಚೆನ್ನಾಗಿ ಮೂವ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಅಮೆರಿಕ ಈಗ ಭಾರತದ ಆರ್ಥಿಕತೆ ಅಂತ ನೋಡ್ತಾ ಇದೆ. ಏನೇ ರಿಸ್ಟ್ರಿಕ್ಟ್ ಮಾಡಿದ್ರು ಭಾರತದ ಒಂದು ಆರ್ಥಿಕತೆ ವೇಗವನ್ನು ತಡೆಯಕ್ ಆಗ್ತಾ ಇಲ್ಲ ಅಂತಾನೆ ಚಿಂತೆ ಮಾಡ್ತಾ ಇದೆ ಅಂತ ಹೇಳ್ಬೋದಾಗಿದೆ. 4th ಡಿಸೆಂಬರ್ ಪುಟಿನ್ ಇಂಡಿಯಾಗೆ ಭೇಟಿ ಮಾಡ್ತಾ ಇದ್ದಾರೆ. ಏನೇನೆಲ್ಲ ಟ್ರೇಡ್ ಡೀಲ್ಸ್ ಆಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ 5th ಡಿಸೆಂಬರ್ RBI ಮಾನಿಟರಿ ಪಾಲಿಸಿ ಇರುತ್ತೆ. ಸೊ ಅದನ್ನು ತುಂಬಾ ಡೈರೆಕ್ಷನಲ್ ಮೂವ್ ಕೊಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದಾಗಿದೆ. ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.